ನಿಕ್ಕಿ ತೋರಿಸಿ. ನೋಡಿ ಇವಾಗ ಈ ಉಂಡೆನ ನಾವು ಈ ಚಾಕ್ಲೇಟ್ ಒಳಗೆ ಅಕ್ಕ ನೋಡಿ ಇಲ್ಲಿ ಅಣ್ಣ ನನ್ನ ಕೈಯಲ್ಲಿ ಆಯ್ತಾ ಹೇ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಐಶ್ವಿ ಕುಟುಂಬ. ಇವತ್ತಿನ ವಿಡಿಯೋ ಬಂದು ಕುಕಿಂಗ್ ವಿತ್ ಕಸಿನ್ಸ್. ಸೊ ಇಂಟ್ರೊಡ್ಯೂಸ್ ಮಾಡ್ಬಿಡ್ತೀನಿ. ಫಸ್ಟು ಇದು ಅಮ್ಮು, ಇದು ಚಾರ್ವಿ, ಇದು ಮೋಕ್ಷ. ಮತ್ತೆ ಅವ್ರು ಏನೇನು ಅಡುಗೆ ಮಾಡ್ತಾ ಇದ್ದಾರೆ ಅವ್ರನ್ನೇ ಕೇಳೋಣ ಬನ್ನಿ. ಫಸ್ಟ್ ಐ ವಿಲ್ ಗೋ ವಿತ್ ಚೋಟು. ಸ್ಯಾಂಡ್ವಿಚ್ ಅಂಡ್ ಚಾಕ್ಲೇಟ್ ಕ್ರೀಮಿ. ಮತ್ತೆ ಈಗ ಚಾರ್ವಿನ್ ಕೇಳೋಣ. ನಾನು ಚಿಪ್ಸ್ ಚಾಟ್ ಮಾಡ್ತಾ ಇದ್ದೀನಿ ಮತ್ತೆ ಓರಿಯೋ ಟ್ರಫಲ್. ಅಮ್ಮನ್ ಕೇಳೋಣ ಈಗ. ನಾನು ಡೋನಟ್ ಮತ್ತೆ ಕೇಕ್ ಮಾಡ್ತಿದ್ದೀನಿ. ಸೊ ಕಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾ ಇದ್ದಾರೆ, ಯಾವ್ಯಾವ ಡಿಶ್ ಮಾಡ್ತಾ ಇದ್ದಾರೆ ಕೇಳ್ಕೊಂಬರೋಣ ಬನ್ನಿ. ಚಾರ್ವಿ, ಎರಡು ಡಿಶ್ ಮಾಡ್ತಾ ಇದೆಯಲ್ವಾ, ಅದ್ರದ್ದು ಇಂಗ್ರೀಡಿಯೆಂಟ್ಸ್ ಏನೇನು ಯೂಸ್ ಮಾಡ್ತಾ ಇದೆಯಾ ಯು ಶುಡ್ ಟೆಲ್. ಓಕೆ, ನಂದು ಫಸ್ಟ್ ಡಿಶ್ ನೇಮ್ ಏನಂದ್ರೆ ಚಿಪ್ಸ್ ಚಾಟ್. ಅದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಚಿಪ್ಸ್, ಮಯೋನೀಸ್, ಕೆಚಪ್, ಟೊಮ್ಯಾಟೊ, ಆನಿಯನ್ ಹಾಗೂ ಕೊರಿಯಂಡರ್ ಆ್ಯಂಡ್ ಉಪ್ಪು. ಆ್ಯಂಡ್ ನನ್ನ ಸೆಕೆಂಡ್ ಡಿಶ್ ಯಾವುದಂದ್ರೆ ಓರಿಯೋ ಟ್ರಫಲ್. ಅದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಏನಂದರೆ ಓರಿಯೋನ ವಿತ್ ಕ್ರೀಮ್ ಅದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕು. ಅದಕ್ಕೆ ಆಮೇಲೆ ಚಾಕೋ ಚಿಪ್ಸ್ ಮತ್ತು ಡೈರಿ ಮಿಲ್ಕ್ ಇದನ್ನು ಮೆಲ್ಟ್ ಮಾಡ್ಕೋಬೇಕು. ಮತ್ತು ವೈಟ್ ಚಾಕ್ಲೇಟ್ ಒಂದೆರಡು ಪೀಸ್ ಸಾಕು. ಆ್ಯಂಡ್ ಈ ಚುಪಾ ಚಿಪ್ಸ್ ಜೆಲಿ ಅದು ಆಪ್ಷನಲ್, ಮತ್ತು ಮಿಲ್ಕ್. ಸೊ ಕೇಳಿಸ್ಕೊಂಡಲ್ವಾ, ನೋಟ್ ಮಾಡ್ಕೊಳ್ಳಿ. ಅವ್ರು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ ಮತ್ತು ಹೇಗೆ ಮಾಡ್ತಾರೆ ಎಲ್ಲ ಕಂಪ್ಲೀಟಾಗಿ ತೋರಿಸ್ತೀನಿ. ನಿಮಗೆ ಈಸಿ ಅನ್ಸಿದ್ರೆ ನೀವು ಟ್ರೈ ಮಾಡ್ಬೋದು ಮನೇಲಿ. ಈಗ ನಮ್ಮ ಚೋಟು ಮರಿ ಹತ್ರ ಹೋಗೋಣ ಬನ್ನಿ. ಹಾಯ್ ಚೋಟು ಮರಿ, ಏನ್ ಮಾಡ್ತಾ ಇದೀಯಾ ಈಗ? ನಾನು ಸ್ಯಾಂಡ್ವಿಚ್ ಮತ್ತೆ ಚಾಕ್ಲೇಟ್ ಕ್ರೀಮಿ. ಸ್ಯಾಂಡ್ವಿಚ್ಗೆ ನಾನೇ ಹೇಳ್ಬಿಡ್ತೀನಿ. ಸ್ಯಾಂಡ್ವಿಚ್ಗೆ ಬೇಕಾಗಿರೋದು ಬ್ರೆಡ್, ಚೀಸ್, ಮಯೋ, ಚಿಲ್ಲಿ ಫ್ಲೇಕ್ಸ್, ಕ್ಯಾಪ್ಸಿಕಮ್, ಟೊಮ್ಯಾಟೊ, ಬೇಕಂದ್ರೆ ಕೆಚಪ್ ಆ್ಯಡ್ ಮಾಡ್ಕೊಬೋದು ಅಡಿಷ್ನಲ್. ಮತ್ತು ಇನ್ನೊಂದು ಡಿಶ್ ಏನಮ್ಮ? ಚಾಕೊಲೇಟ್ ಕ್ರೀಮಿ. ಚಾಕ್ಲೇಟ್ ಕ್ರೀಮಿಗೆ ಸೊ ಓರಿಯೋ ಬಿಸ್ಕೆಟ್ಸ್ ತೊಗೊಂಡಿದ್ದಾಳೆ, ಚಾಕೋ ಚಿಪ್ಸ್ ತೊಗೊಂಡಿದ್ದಾಳೆ, ವೈಟ್ ಚಾಕ್ಲೇಟ್ ತೊಗೊಂಡಿದ್ದಾಳೆ, ಮತ್ತು ಕ್ರೀಮ್ನ ಸಪ್ರೇಟ್ ಮಾಡಿ ಇಟ್ಟಿದ್ದಾಳೆ. ಇದು ಚುಪಾ ಚಿಪ್ಸ್, ಡೈರಿ ಮಿಲ್ಕು ಮತ್ತು ಮಿಲ್ಕ್ ತೊಗೊಂಡಿದ್ದಾಳೆ. ಓಕೆನಾ? ಸರಿಯಾಗಿ ಹೇಳಿದ್ನಾ? ಹಾಂ, ಸ್ವಲ್ಪ ನಗು ಒಂಚೂರು. ಸರಿ, ಈಗ ನಾವು ಅಮ್ಮ ಹತ್ರ ಹೋಗೋಣ. ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಿದ್ಯಾ? ನಾನು ಕೇಕ್ ಮಾಡೋಕ್ಕೆ ಚಾಕೋಸ್, ಚುಪಾ ಚಿಪ್ಸ್, ವೈಟ್ ಚಾಕ್ಲೇಟ್ ಮತ್ತು ಡೈರಿ ಮಿಲ್ಕ್ ಮತ್ತು ಓರಿಯೋ ಕ್ರೀಮ್ಸ್ ಇಟ್ಕೊಂಡಿದ್ದೀನಿ. ಹಾಂ, ಮತ್ತು ಇನ್ನೊಂದು ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಡೋನಟ್ ಮಾಡೋಕ್ಕೆ ಈ ಓರಿಯೋ ಗ್ರೈಂಡ್ ಮಾಡಿಬಿಟ್ಟು ಹಾಲಿಟ್ಕೊಂಡಿದ್ದೀನಿ. ಓಕೆ, ಅಷ್ಟು. ಸೊ ನಿಮಗೆ 1 hour ಟೈಮ್ ಕೊಡ್ತೀನಿ. ಈಗ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಯುವರ್ ಟೈಮ್ ಸ್ಟಾರ್ಟ್ಸ್ ಇನ್ 3, 2, 1 ಸ್ಟಾರ್ಟ್. ಸೊ ನಮ್ಮ ಮೋಕ್ಷಂಗೆ ಸ್ವಲ್ಪ ಹೆಲ್ಪ್ ಮಾಡಬೇಕಂತೆ. ಹೆಲ್ಪ್ ಮಾಡೋಣ ಮೋಕ್ಷಂಗೆ. ಕ್ಯಾಪ್ಸಿಕಮ್ ಎಲ್ಲ ಕಟ್ ಮಾಡಿಕೊಡೋಣ. ಆ್ಯಂಡ್ ಸ್ಪೆಷಲಿ ನಮ್ಮ ಕ್ಯಾಮ್ರಾ ಮ್ಯಾನ್ ಬಂದ್ಬಿಟ್ಟು ಇವತ್ತಿಗೆ ತನ್ಮಯ್ ಅವರಿದ್ದಾರೆ. ಮೋಕ್ಷಂಗೆ ಯಾಕೆ ಹೆಲ್ಪ್ ಮಾಡ್ತಾ ಇರೋದಂದ್ರೆ ಸ್ವಲ್ಪ ಚಿಕ್ಕವಳಲ್ಲ, ಅದಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಿಮ್ಗೆ ಏನು ಬೇಕು ಮಾಡ್ಕೊ, ಸ್ಟಾರ್ಟ್.
ಇವಾಗ ನೋಡಿ ನಾನು ಓರಿಯೋ ಗ್ರೈಂಡ್ ಮಾಡಿಕೊಂಡು ಒಂದು ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಓಕೆ, ಈಗ ನಾವು ಹಾಲಿರುತ್ತಲ್ಲ, ಹಾಲನ್ನ ಒಂದು ಸ್ವಲ್ಪ ಉಂಡೆ ಆಗಬೇಕು. ಆ ಥರ ನಾವು ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಮಾಡಬೇಕಾಗುತ್ತೆ. ಏನಂಗೆ ಇನ್ನೊಂದು ಸ್ವಲ್ಪ ಇದನ್ನ ಸ್ವಲ್ಪ ಮೆಲ್ಟ್ ಮಾಡ್ಕೋಬೋದು. ಇಲ್ಲ ಚಾಕ್ಲೇಟ್ ಮೆಲ್ಟ್ ಮಾಡ್ಕೋತೀರ ಅಂದರೆ ಚಾಕ್ಲೇಟ್ ಮೆಲ್ಟ್ ಮಾಡ್ಕೋಬೋದು. ನಾನು ಚಾಕ್ಲೇಟ್ ಚಾಕೋಸ್ ಎರಡು ಹಾಕಿದ್ದೀನಿ. ಗ್ರೈಂಡ್ ಮಾಡ್ತಿದ್ದೀನಿ ಇವಾಗ. ಸ್ವಲ್ಪ ಹಾಕಿ ಒಂದು ಸ್ಪೂನ್ ಹಾಕಿ ಇನ್ನೊಂದು ಸ್ವಲ್ಪ. ಈಗ ನಾನು ಓರಿಯೋ ಮತ್ತು ಹಾಲನ್ನ ಮಿಕ್ಸ್ ಮಾಡ್ತಿದ್ದೀನಿ. ಮಿಕ್ಸ್ ಮಾಡಾಗಿದೆ. ಓರಿಯೋನ ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ಲ, ಅದಕ್ಕೆ ಮಿಲ್ಕ್ ಹಾಕಿದಾಗ ಇಷ್ಟು ತಿಕ್ಕಾಗಿ ಆಗಬೇಕು ಡೋ ಏನು ಮಾಡಿರ್ತೀವಿ ಅದನ್ನ. ಆಮೇಲೆ ಇದನ್ನ ನೀಟಾಗಿ ಎಷ್ಟು ಉಂಡೆ ಬೇಕೋ ಅದ್ರ ಮೇಲೆ ನಾವು ಮಾಡ್ಕೋಬೇಕು. ಮತ್ತು ನಾವು ಒಂದು ತಟ್ಟೆಗೆ ಈ ಥರ ರೌಂಡ್ ಮಾಡಿಕೊಂಡು ಹಾಕೋಬೇಕು. ಈ ಥರ ಫುಲ್ ಡೋನ ಫುಲ್ಲು ಚಿಕ್ಕದಾಗೂ ಮಾಡ್ಕೋಬೋದು, ನೀವು ದೊಡ್ಡದಾಗೂ ಮಾಡ್ಕೋಬೋದು. ಏನಾದರೂ ಆ ಡೋಗೆ ಮಿಲ್ಕ್ ಏನಾದರೂ ಜಾಸ್ತಿ ಆದರೆ ನೀವು ಎಕ್ಸ್ಟ್ರಾ ಓರಿಯೋ ಪೌಡರ್ನ ಹಾಕೋಬೇಕಾಗುತ್ತೆ. ಮೋಕ್ಷ ಏನ್ ಮಾಡ್ತಾ ಇದ್ಯಾ? ಎಕ್ಸ್ಪ್ಲೇನ್ ಮಾಡು. ಓರಿಯೋನ ಗ್ರೈಂಡ್ ಮಾಡಿಬಿಟ್ಟು ಮಿಲ್ಕ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಿದ್ದೀನಿ. ಹಾ, ಓಕೆ ಓಕೆ ಓಕೆ. ಅದಾದ್ಮೇಲೆ ಏನ್ ಮಾಡ್ತೀಯಾ? ಅದಾದ್ಮೇಲೆ ಸಪ್ರೇಟ್ ಮಾಡಿ ಅದನ್ನ ಕ್ರೀಮ್ ಮಾಡ್ತೀನಿ. ಹಾ, ಓಕೆ. ಈಗ ಅಮ್ಮನ್ ಕೇಳೋಣ. ಅಮ್ಮು ಏನ್ ಮಾಡ್ತಾ ಇದ್ಯಾ? ನಾನು ಓರಿಯೋನ ಮೆಲ್ಟ್ ಮಾಡ್ತಾ ಇದ್ದೀನಿ. ಯಾಕೆಲ್ಲ ಓರಿಯೋ 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 ಅಂತ ಬರೀ ಓರಿಯೋನ ಇಟ್ಕೊಂಡಿದ್ದೀರಾ? ಅದು ಒಂಥರ ಚೆನ್ನಾಗಿರುತ್ತೆ ಟೇಸ್ಟ್. ಇವಾಗ ನಾನು ಡೋನಟ್ ಮಾಡಬೇಕು ಅಂತ ಓರಿಯೋನ ಗ್ರೈಂಡ್ ಮಾಡಿಕೊಂಡೆ ಮತ್ತು ಹಾಲು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡೆ. ಇವಾಗ ನಾನು ಇದನ್ನ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಬರ್ತೀನಿ. ಓಕೆ. ಏನು ಸರ್ವ್ ಮಾಡ್ತಾ ಇದೆಯಾ?
ನಾನು ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೊತಿದ್ದೀನಿ. ಸೊ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿರೋದಂದ್ರೆ ಚಾರ್ವಿದು. ನಮ್ಮ ಕ್ಯಾಮ್ರಾಮನ್ ಅವರು ಫೋಕಸ್ ಮಾಡು ಎಲ್ರ ಮೇಲೂ ಅಂದ್ರೆ ಅವಳು ಮಾಡಿರೋ ಉಂಡಂತ ತಿನ್ಕೊಂಡವನೆ. ಅವಳು ಮಾಡಿಟ್ಟಿರೋ ಉಂಡೆನ ತಿನ್ಕೊಂಡಿದ್ದಾನೆ. ಎಲ್ರನ್ನ ಮಾತಾಡ್ಸಿದ್ಮೇಲೆ ಅವನ್ನ ಮಾತಾಡ್ಸ್ಬೇಕಲ್ವಾ? ಬನ್ನಿ ನಾನು ಮಾತಾಡಿಸ್ತೀನಿ ಈಗ. ಯಾಕೋ ತನ್ಮಯ್ ಹೇಳಿ. ಅವಳು ಮಾಡಿಟ್ಟಿರೋ ಉಂಡೆ ತಿಂದಿದ್ಯಲ್ಲ, ಯಾಕೆ? ಅದೊಳ್ಳೆ ಬ್ಲ್ಯಾಕ್ ಜಾಮೂನ್ ತರ ಇತ್ತು, ಅದಕ್ಕೆ ಟೇಸ್ಟ್ ಮಾಡೋಣ ಹೆಂಗಿರುತ್ತೆ ಅಂತ ಎತ್ಕೊಂಡು ಚಿಕ್ಕ ಪೀಸ್ ಅಷ್ಟೇ ಎತ್ಕೊಂಡು ಬಾಯಿಗೆ ಹಾಕೊಂಡಿದ್ದು. ಓಕೆ 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 ಟೇಸ್ಟ್ ಹೆಂಗಿತ್ತು? ಟೇಸ್ಟ್ ಚೆನ್ನಾಗಿತ್ತು. ನಂಗೆ ಮೋಸ್ಟ್ಲಿ ಅದು ಚೆನ್ನಾಗಿ ಬರ್ಬೋದೇನೋ ಅಂತ ಅನಿಸ್ತಿದೆ ಇವಾಗ. ಲೆಟ್ ಅಸ್. ಯಪ್. ಸೊ ಮೆಲ್ಟ್ ಮಾಡ್ತಾ ಇರ್ಲಿ ಚಾರ್ವಿ. ಈಗ ಅಮ್ಮಗ್ ಸ್ವಲ್ಪ ಹೆಲ್ಪ್ ಬೇಕಂತೆ, ಬನ್ನಿ ಹೋಗೋಣ. ಇವಾಗ ಒಂದ್ ಸ್ವಲ್ಪ ಇದೆ ಚಾಕ್ಲೇಟ್ ಮೆಲ್ಟ್ ಮಾಡ್ಕೊಳ್ಳೋದು. ಚಾಕ್ಲೇಟ್ ಮೆಲ್ಟ್ ಮಾಡಾದ್ಮೇಲೆ ಮಾಡಿಟ್ಕೊಂಡಿದ್ದೀವಲ್ಲ ಉಂಡೆ, ಅದನ್ನ ನಾವು ಡಿಪ್ ಮಾಡಬೇಕಾಗುತ್ತೆ. ಸೊ ಡಿಪ್ ಮಾಡಬೇಕಾದ್ರೆ ಇಲ್ಲಿಕ್ಕಿ ತೋರಿಸಿ ಅಲ್ಲ, ಇಲ್ಲಿಕ್ಕಿ ತೋರಿಸಿ. ನೋಡಿ, ಇವಾಗ ಈ ಉಂಡೆನ ನಾವು ಈ ಚಾಕ್ಲೇಟ್ ಒಳಗೆ ಅಕ್ಕ ನೋಡಿ ಇಲ್ಲಿ ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಎಲ್ಲ ತಿನ್ಕೊತಿದ್ದಾರೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಸೊ ಈಸ್ ಟೆಲ್ಲಿಂಗ್ ದಿಸ್ ಕ್ಯಾಮ್ರಾಮನ್ ಇಸ್ ನಾಟ್ ಪೇಡ್. ಅದಕ್ಕೆ ಯಾಕೆ ಎಲ್ಲರೂ ಅಕಾರ್ಡಿಂಗ್ ಆಗಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ವೈ ಶುಡ್ ಐ ಪೇ ಹಿಮ್ ಫಸ್ಟ್ ಕ್ವಶನ್ ಮಾಡಿ, ಅದಕ್ಕೆ ಅವನ್ನೇ ಉತ್ತರ ಕೇಳಬೇಕು. Why should I pay you? Why should you pay me? Yeah, why? IDK. ಮಾತೆತ್ತಿದ್ರೆ ಇಲ್ಸ್ IDK. I don't know. ಬಿಟ್ಟು ಏನು ಬರಲ್ಲ ಅಂತ. ಅದು ಡ್ರೈ ಆಗಿತ್ತಲ್ಲ, ಟೇಸ್ಟ್ ಹೆಂಗಿರುತ್ತೆ ಅಂತ ಟ್ರೈ ಮಾಡ್ತಿದ್ದೆ ಅಷ್ಟೇ. ಏನಿಲ್ಲ, ನಾನು ತಟ್ಟೆ ಅಣ್ಣ ಹೇಳಿದ್ರು ಕ್ಯಾಮ್ರಾ ಮುಂದೆ ತಂದು ತೋರಿಸು ತಟ್ಟೆನ ಅಂತ. ನಾನು ಇನ್ನೇನು ಹೇಳ್ತಾ ಇದ್ದೀನಿ ಅಷ್ಟೇ, ಒಂದು ಎತ್ಕೊಂಡು ನೆಕ್ಸ್ಟ್ ಟೈಮ್ ಇಂದ ಈ ಕ್ಯಾಮ್ರಾಮ್ಯಾನ್ ಇಷ್ಟ ಆಗಿಲ್ಲ, ಇದನ್ನ ಕಳಿಸ್ಬೇಡಿ. ಖತಮ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಅಮ್ಮಾಯ್ ಅಂದ್ರೆ ಈ ಕ್ಯಾಮ್ರಾಮನ್ಗೆ ಅವ್ರು 3 ಜನ ಸೇರ್ಕೊಂಡು ಮಾಡ್ತಾರೆ. ಓಕೆ, ಇವಾಗ ನಾನು ಚಾಕ್ಲೇಟ್ ಮೆಲ್ಟ್ ಮಾಡ್ಕೊಂಡಿದ್ದಾಯ್ತು. ಇವಾಗ ಟಿಪ್ ಮಾಡ್ಕೊಳ್ಳೋಣ. ಸ್ವಲ್ಪ ಗಂಡನಿಂದ ದೂರ ಇರಬೇಕಾಗುತ್ತೆ. ಸೊ ನನಗೆ ಸ್ಪೂನಲ್ಲೇ ಎಲ್ಲಾನು ಮಾಡ್ಕೊಳ್ಳೋಣ ಬನ್ನಿ. ಹಲೋ, ಏನಕ್ಕೆ ರೆಡಿ ಮಾಡ್ತಾ ಇದೆಯಾ ಮೋಕ್ಷ? ಡಿಸೈನ್. ಈ ಸೈಡ್ಗೆ 3 ಇಟ್ಟಿದ್ಯಾ? ಇದು 3 ಏನು, ಇದು 3 ಏನು? ಅದು ಓರಿಯೋದು ಕ್ರೀಮ್. ಇದನ್ನ ಏನ್ ಮಾಡ್ಬೇಕು ನೆಕ್ಸ್ಟ್? ಅಷ್ಟೇ ರೆಡಿ ಆಯ್ತು. ಕಟ್ ಮಾಡಿಸ್ತೀರ. ಸೊ ನಮ್ಮ ಅಮ್ಮವ್ರಿಗೆ ಒಂದು ಐಡಿಯಾ ಬಂದಿದೆ. ಕೇಕ್ನ ಪಾಪ ಕೈಯಲ್ಲಿ ಕಟ್ ಮಾಡಿಸೋಣ ಅಂತ ಕೇಳ್ತಾ ಇದ್ದಾರೆ. ಪಾಪು ಎದ್ರೆ ಅಷ್ಟೊತ್ತಿಗೆ ಕಟ್ ಮಾಡಿಸೋಣ, ಇಲ್ಲಾಂದ್ರೆ ನಾವೇ ಬೆಡ್ರೂಮಲ್ಲಿ ಹಾಕೊಳ್ಳೋಣ. अरे चलाक ब्रो. बहुत चलाक ब्रो, चलाक. ಅವಳು 11 months ಅಂತ ಬೇರೆ ಬರೀತಾ ಇದ್ದಾರೆ.
ಇನ್ನೋವೇಷನ್ಗೆ ಒಂದು ಚಪ್ಪಾಳೆ ತಟ್ಟಬೇಕು. ಇದನ್ನ ಎಂಜಾಯ್ ಮಾಡಿ. ಪಾಪು ಕೈಲಿ ಆಗಿಲ್ಲ ಅಂದ್ರೆ ಪಾಪು ಅವ್ರ ಅಮ್ಮ ಕೈಲಾದ್ರೂ ಕಟ್ ಮಾಡಿಸ್ತೀವಿ. ನಾನ್ ತಿಂದ್ರೆ ಅದು ಕಳ್ತನ ಮಾಡಿ ತಿಂದಿರೋಂತೆ, ಇವ್ರು ಮಾತ್ರ ಅದು ಅವರೇ ಕೊಡೋದು. ನೀವು ಎತ್ಕೊಂಡ್ ತಿನ್ನೋದು ಬೇರೆ, ಅದು ಅವರೇ ಕೊಟ್ಟಿ ತಿನ್ನೋದು ಬೇರೆ. ಆರು. ಥ್ಯಾಂಕ್ ಯು ಮೋಕ್ಷ. ಕ್ಯಾಮ್ರಾಮ್ಯಾನ್ ಕ್ಯಾಮ್ರಾ ಹಿಡಿದು ಸುಸ್ತಾಗಿದ್ದೀನಿ, ಅದಕ್ಕೆ ಅದು ಕೆಳಗಡೆ ಕೂತ್ಕೊಂಡು ಹಿಡಿತಾ ಇರೋದು. ಸೊ ಮೋಕ್ಷಂಗೆ ಈಗ ಬ್ರೆಡ್ ರೋಸ್ಟ್ ಮಾಡಕ್ಕೆ ತವಾ ಹೀಟ್ ಇರುತ್ತೆ. ಸೊ ತವಾ ಹೀಟ್ ಬರ್ತೀವಿ. ಮೋಕ್ಷ ಇವಾಗ ಅದನ್ನ ಫ್ರಿಜ್ ಅಲ್ಲಿ ಇಡಕ್ಕೆ ತಗೊಂಡು ಹೋಗ್ತಾ ಇದ್ದಾಳೆ. ಇವಾಗ ವೈಟ್ ಚಾಕ್ಲೇಟ್ ನ ಇರುತ್ತಲ್ಲ, ಅದನ್ನ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಉದುರಿಸ್ಬೇಕು. ಬೇಕಾದ್ರೆ ಉದುರಿಸ್ಕೋಬಹುದು, ಬೇಡ ಅಂದ್ರೆ ಏನು ಬೇಡ. ಓಕೆ, ಏನಿಲ್ಲ. ಇವಾಗ ಇದನ್ನ ಹೋಗಿ ಫ್ರಿಜ್ ಅಲ್ಲಿ ಇಟ್ರೆ ಮುಗೀತು. ನೋಡಿ ನನ್ನ ಕೇಕ್ ಆಗಿದೆ. ಇವಾಗ ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಬಂದು ಪಾಪು ಕೈಲಿ ಇಲ್ಲಾಂದ್ರೆ ಅವ್ರ ಅಮ್ಮನ ಕೈಲಿ ಕಟ್ ಮಾಡಿಸ್ಬೇಕು ಅಂತ ನನ್ನ ಆಸೆ. ಆಕ್ಚುಲಿ ಹೇಳಕ್ಕಂದ್ರೆ ಎಲ್ಲಕ್ಕಿಂತ ಮೋಕ್ಷ ಚೆನ್ನಾಗಿ ಮಾಡ್ತಾ ಇದ್ದಾಳೆ. ನಂದು ಒಂದು ರೆಸಿಪಿ ಕಂಪ್ಲೀಟ್ ಆಗಿದೆ. 2ನೇ ರೆಸಿಪಿ ಮಾಡ್ತಿದ್ದೀನಿ, ಡೋನಟ್ ಮಾಡ್ತಿದ್ದೀನಿ. ಹಾಯ್, ನಂದು ಮೊದಲನೇ ರೆಸಿಪಿ ಕಂಪ್ಲೀಟ್ ಆಗಿದೆ. ಫಸ್ಟ್ ಒನ್ ಸ್ವೀಟ್ ಆಗಿತ್ತು, ಇವಾಗ ಸೆಕೆಂಡ್ ಒನ್ ಖಾರ ಆಗಿದೆ. ಸೊ ದಟ್ ನಾನು ಚಿಪ್ಸ್ ಚಾಟ್ನ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ಟೊಮೆಟೊ ಮತ್ತು ಕೊತ್ತಂಬರಿ ಕಟ್ ಆಗಿದೆ. ಆ್ಯಂಡ್ ಎಲ್ಲನೂ ನೀವು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ನಂದೆಲ್ಲ ಕಟ್ ಮಾಡಾಗಿದೆ. ಇವಾಗ ನಾನು ಒಂದು ಬೌಲ್ ತಗೊಂಡು ಫಸ್ಟು ಟೊಮ್ಯಾಟೊ ಹಾಕ್ತಾ ಇದ್ದೀನಿ ಬೌಲ್ಗೆ. ಸ್ವಲ್ಪ ಕೊಡಿ. ಸೌತೆಕಾಯಿ ಆಪ್ಷನಲ್, ಬೇಕಂದ್ರೆ ಹಾಕೋಬಹುದು, ನಾನು ಹಾಕೋತಾ ಇದ್ದೀನಿ. ಅಷ್ಟು ಒಂದೇ ಲೇಯರ್ ಹೇಳ್ತೀವಿ ನಾವು ಅಂತ ಕಟ್ ಮಾಡ್ತೀನಿ. ಮೋಕ್ಷ ಲೇಯರ್ 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 ಮಾಡ್ತಿದ್ದಾರೆ.
ಈಗ ಅಮ್ಮಗೆ ನಾನು ಮ್ಯಾನೇಜ್ ಮಾಡ್ಕೊಡ್ತಾ ಇದ್ದೀನಿ ಚಾಕ್ಲೇಟ್. ಅದಾದ್ಮೇಲೆ ಮೋಕ್ಷಂಗೆ ರೋಸ್ಟ್ ಮಾಡಿ ಸರ್ವ್ ಮಾಡೋದಷ್ಟೇ. ಸೊ ಎಲ್ಲದಕ್ಕಿಂತ ಬೇಗ ಮುಗಿಸ್ತಾಳೆ ಮೋಕ್ಷ ಅಂತ ನನಗನ್ಸುತ್ತೆ. ನೋಡೋಣ ಬನ್ನಿ. ಇವಾಗ ಇದಕ್ಕೆ ಸ್ವಲ್ಪ ಮಯೋನೀಸ್ ಹಾಕಬೇಕು. ನಮ್ಮ ಮನೇಲಿ ಜಾಸ್ತಿ ಜನ ಇರೋದ್ರಿಂದ ಜಾಸ್ತಿ ಮಯೋನೀಸ್ ಹಾಕಬೇಕು. ನೆಕ್ಸ್ಟು ಟೊಮ್ಯಾಟೊ ಕೆಚಪ್, ಅದಾದ್ಮೇಲೆ ಬೇಕಂದ್ರೆ ನೀವು ಚಿಲ್ಲಿ ಫ್ಲೇಕ್ಸ್ ಹಾಕೋಬಹುದು, ಬೇಡ ಅಂದ್ರೆ ಏನು ಅವಶ್ಯಕತೆ ಇಲ್ಲ. ಒಂದು ಸ್ವಲ್ಪ ಹಾಕೊಳ್ಳಿ ಖಾರ ಆ್ಯಂಡ್ ಇದನ್ನ ಮಿಕ್ಸ್ ಮಾಡಬೇಕು. ಸೊ ಮೋಕ್ಷಂದು ಈಗ ರೋಸ್ಟ್ ಮಾಡ್ತಾ ಇದೀವಿ ನಾವು, ಬ್ರೆಡ್ ರೋಸ್ಟ್. ನಮ್ಮ ಆಂಟಿ ಸ್ವಲ್ಪ ಬೆಣ್ಣೆ ಇಟ್ಟಿದ್ರು, ಅದನ್ನೇ ಹಾಕ್ತಾ ಇದ್ದೀನಿ. ಆಲ್ಮೋಸ್ಟ್ ಅದು ಅವರು ಬರೀ 2 ಲೇಯರ್ 3 ಲೇಯರ್ ಮಾಡಿದ್ದಾರೆ. ಎಣ್ಣೆ ಸಿಕ್ತು ಅಂದ್ಬಿಟ್ಟು ಹಾಕ್ತಾ ಇದ್ದಾರೆ. ಹೆಂಗಿದೆ ಅಂತ ಕಮೆಂಟ್ ಮಾಡಿ. ನಂದು ಕೇಕ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ನೋಡಕ್ಕೂ ಹೆಂಗಿದೆ, ಎಲ್ಲರೂ ಅವರೆಲ್ಲ ತಿಂದು ಹೆಂಗಿದೆ ಅಂತ ಹೇಳಿದ್ಮೇಲೂ ಕಮೆಂಟ್ ಮಾಡಿ. ನಾನು ಉಳಿದಿರೋ ಡೋ ಅಲ್ಲಿ ಈ ತರ ಮಾಡಿದ್ದೀನಿ. ವೈಟ್ ಚಾಕ್ಲೇಟ್ನ ಮೆಲ್ಟ್ ಮಾಡ್ತೀನಿ, ಈ ತರ ಹಾಕಿ ಇದನ್ನ ನೀಟಾಗಿ ಹಿಂಗೆ ಇಟ್ಕೊಡು. ಆಮೇಲೆ ಎಕ್ಸೈಟ್ ಆಗಿದ್ದಾರೆ. ಮಾಡಿ ಸವ್ ಮಾಡು ಅಂದ್ರೆ ಆಲ್ರೆಡಿ ತಿನ್ನು ಅಂತ. ಮೋಕ್ಷನ್ ಒಳ್ಳೆ ಕಥೆ ಇದೆ. ಮತ್ತೆ ನಿಮ್ಗೆ ಮೋಕ್ಷಂದು ರೀಲ್ಸ್ ಎಲ್ಲ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಮೋಕ್ಷ ಅಂತ ನೆಕ್ಸ್ಟ್ ರೀಲ್ ಬೇಕು ಅಂದ್ರೆ ಮೋಕ್ಷ ಅಂತ ಕಮೆಂಟ್ ಮಾಡಿ. ಸೊ ಅವಾಗ ನಾವು ಮೋಕ್ಷಂದು ನೆಕ್ಸ್ಟ್ ಕಂಟೆಂಟ್ಗಳು ಕೊಡ್ತಾ ಇರ್ತೀವಿ. ನಿಮ್ಗೆ ಮೋಕ್ಷಂದೇ ಕಂಟೆಂಟ್ ಬೇಕು ಅಂದ್ರೆ ಮೋಕ್ಷ ಅಂತ ಕಮೆಂಟ್ ಮಾಡಿ. 2ನೇ ರೆಸಿಪಿನೂ ಆಗಿದೆ, ಫ್ರಿಜ್ಜಲ್ಲಿ ಇಟ್ಟರೆ ಆಯ್ತು. ಎಲ್ಲ ಆಗಿದೆ ಅಲ್ಲಲ್ಲ, ಎಲ್ಲ ಆಗಿದೆ. ಕ್ಲೀನ್ ಮಾಡ್ತಾ ಇದ್ದಾಳೆ. ಸೊ ಈಗ ಬನ್ನಿ. ಮೋಕ್ಷಂದೀಗ ಕ್ಲೀನಿಂಗ್. ಕೇಳಿಸ್ಕೊಂಡ್ರ? ಅಲ್ಲ, ನಾನ್ ಕೊಡ್ತಿದ್ ಒಂದ್ ಗಿಫ್ಟ್ ನೀನ್ ತಗೊಂಬೇಕಷ್ಟೇ. ಕ್ಯಾಮ್ರಾ ಮಾಡಿಲ್ವಾ?
ಕ್ಯಾಮ್ರಾಮನ್ಗೆ ಅದೆಲ್ಲ ತಿನ್ನೋದೇ ಒಂದು ಗಿಫ್ಟ್ ಪೇಮೆಂಟ್. ಡಿಪರೇಷನ್. ಈ ಚಿಪ್ಸ್ನ ಫುಲ್ ಸ್ಮ್ಯಾಶ್ ಮಾಡ್ಕೊಂಡು ಪುಡಿ ಮಾಡಬೇಕು. ಒಂದಾಯ್ತು. ನಾನು ಎರಡು ಟೇಸ್ಟಿ ಮಿಕ್ಸ್ ಮಾಡಿ ತಿನ್ಬೋದು. ಎಕ್ಸೈಟ್ ಆಗಿದ್ದೀರತ್ತೆ ಅವ್ರು ಮಾಡಿರೋದು ತಿನ್ನಕ್ಕೆ? ತುಂಬಾ ಎಕ್ಸೈಟ್ ಆಗಿದ್ವಿ, ಹಂಗೆ ಭಯನೂ ಆಗ್ತದೆ. ಏನ್ ಮಾಡ್ಬಿಟ್ಟು ಏನು ಆಗದೆ ಇದ್ರೆ ಸಾಕು. ಹೆಂಗ್ ಮಾಡಿದಾರ ಏನು ಸಾಕು. ಸೊ ನಾವಲ್ಲ ಅವ್ರು ಮಾಡಿಸ್ಕೋ ಸಾಕ. ಇನ್ನ ಕೊಡ್ತಾರೆ ಅಂತ ಕಾಯ್ತಿದ್ವಿ. ಇಲ್ಲೊಬ್ಳು ಆಗ್ಲಿಂದ ಸೌಂಡ್ ಮಾಡಕ್ ರೆಡಿ ಇಟ್ಕೊಂಡು ಶಾನ್ವಿ ಅವ್ರು ಇನ್ನ ಬಂದಿಲ್ಲ. ಅಮ್ಮು ಕಾಣಿಸ್ತಾ ಇಲ್ಲ. ಅವ್ರು ರೆಫ್ರಿಜರೇಟ್ ಮಾಡಿರೋದು ಹೋಮ್ವರ್ಕ್ ಹೋಗಿದ್ದಾರೆ. ಇವತ್ತು ನಾನು ಕೇಕ್ ಮಾಡಿದ್ದೀನಿ ಮತ್ತೆ ಡೋನಟ್ ಮಾಡಿದ್ದೀನಿ. ನೋಡಿ ಅಂತ ಕ್ಯಾಪ್ಷನ್ ಕೊಡ್ತಾ ಇದಾರೆ, ತಿಂದವ್ರು ಸತ್ರು ಅಂತ. ಸಪೋರ್ಟೇ ಮಾಡಲ್ಲ ನಮ್ಮಮ್ಮ. ಎದೆಗೆ ತುಳಿತಾರೆ, ಎದೆಗೆ ಫುಲ್ ಅನ್ರೆಸ್ಪೆಕ್ಟ್. ಇವಾಗ ನಂದು 3 ಡಿಶ್ ಆಗಿದೆ. ಓರಿಯೋ ಟ್ರಫಲ್ ಮಾಡಿದ್ರಲ್ಲ, ಅದ್ರಲ್ಲೇ ಡೋ ಇರುತ್ತಲ್ಲ ಅದು ಉಳಿದಿತ್ತು. ಸೊ ಅದಕ್ಕೋಸ್ಕರ ವೈಟ್ ಚಾಕ್ಲೇಟ್ನೇ ಮೆಲ್ಟ್ ಮಾಡಿಕೊಂಡು ಈ ಥರ ಮಾಡಿದ್ದೀನಿ. ಮತ್ತು ಇದು ಓರಿಯೋ ಟ್ರಫಲ್, ಮತ್ತು ಇದು ಚಿಪ್ಸ್ ಚಾಟ್. ಇದು ನನ್ನ ಸ್ಯಾಂಡ್ವಿಚ್. ಅಷ್ಟೇ, ಅವಳು ಮಾತಾಡೋದು ಅಷ್ಟೇ, ಬಿಟ್ಬಿಡಿ ಅವಳನ್ನ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಇಟ್ಕೋಬಾ ಟೇಸ್ಟ್ ಮಾಡಿ ನೋಡಿ ಕೇಕ್ ಕಟ್ಟಿಂಗ್ ಅಂತೆ ಮಾಡಮ್ಮ. ಇಲ್ಲಿ ಕೇಕ್ ಮಾಡ್ತಾ ಇದೆ ಇವಾಗ. ಹ್ಯಾಪಿ ಬರ್ತ್ಡೇ ಬೇಬಿ, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ಪಾಪುಗೊಂಚೂರು ಅಷ್ಟೇ ಟೇಸ್ಟ್. ಡೋನಟ್ ಕೂಡ ತಿನ್ಸ್ಬೇಕು. ಚೆನ್ನಾಗಿದೆ. ಸೊ ಈಗ ನಾವು ಟೇಸ್ಟ್ ಮಾಡೋಣ, ಬನ್ನಿ. ಇದಕ್ಕೆಲ್ಲ ಸರಿ ನೀನು ಖಾರ ಮಮ್ಮಿ ಸ್ವೀಟ್ ಟೇಸ್ಟ್ ಮಾಡ್ತೀನಿ. ಖಾರ ಬೇಡ. ಚೆನ್ನಾಗಿದೆ, ಆಕ್ಚುಲಿ ಚೆನ್ನಾಗಿದೆ. ನೋಡೋಣ ನನ್ನ ಮಗಳು ಏನ್ ಮಾಡಿದ್ದಾಳೆ. ಚಿನ್ನಿ ಅಲ್ಲೋಡು, ಸೂಪರ್ ಮಾಡಾಳೆ. ಚಿಲ್ಲಿ ಫ್ಲೆಕ್ಸ್ ಎತ್ಕೊ ಹೋಗಿ. ಕ್ರೈಟೀರಿಯಾ ನೋಡ್ದ ನೀನು? ಹೋಗು ಕ್ರೈಟೀರಿಯಾ ನೋಡ. ಚಿಲ್ಲಿ ಫ್ಲೆಕ್ಸ್ ನೀನೇನು ನೋಡಿಯ? ಅಪ್ಪ ನಾನು ಸ್ಯಾಂಡ್ವಿಚ್ ಮಾತ್ರ ತಿಂತಿಲ್ಲಪ್ಪ, ಯಾಕೋ ಬಾಯಲ್ಲಿ ನೀರು ಬರ್ತಾ ಇದೆ ನನಗೆ. ನಮ್ಮ ಮೋಕು ಮಾಡಿರೋ ಸ್ಯಾಂಡ್ವಿಚ್ ಕಣ್ಣಿಗೆ ಕುಗ್ತಾ ಇದೆ, ಆದ್ರೆ ಕ್ಯಾಪ್ಸಿಕಮ್ಮೇ ಕಾಣಿಸ್ತಾ ಇಲ್ಲ ಅದ್ರಲ್ಲಿ. ಒಳಗಿದೆ, ಒಳಗೆ. ಗುಡ್. ಚಾಕ್ಲೇಟ್ ಎಲ್ಲ ಮೆಲ್ಟ್ ಆಗ್ತೈತೆ ಆಲ್ರೆಡಿ. ಚಾಕ್ಲೇಟ್ ಮೆಲ್ಟ್ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೆ. ಏನಾಗಲ್ಲ ಅದು. ಚೆನ್ನಾಗಿದೆ. ಚಾಕ್ಲೇಟ್ ಹಾಕಿಲ್ಲ. ಚೆನ್ನಾಗಿದೆ. ನೆಕ್ಸ್ಟ್ ಇಂಟ್ರೊಡ್ಯೂಸಿಂಗ್ ಮೋಕ್ಷಾಂತೇಶ್. ಎಮ್ಮಿ ಎಮ್ಮಿ ಸ್ಯಾಂಡ್ವಿಚ್ ನೋಡ್ತಾ ಮೋಕ್ಷಂದು ಹಾಕೊಂಡೈತೆ, ಹಚ್ಕೋಬೇಡಿ. ಮೋಕ್ಷ ಚಿಲ್ಲಿ ಜಾಸ್ತಿ ಹಾಕಿದ್ಯಾ? ಹಾಕ್ಬೇಕಲ್ವಾ? ಜಾಸ್ತಿ ಹಾಕ್ಬೇಕು. ಖಾರ ಹೊಡಿತಷ್ಟೇ. ಹೌದಾ? ಸೂಪರ್. ಅವಳ ಏಜಿಗೆ ತಕ್ಕಾಗಿ ಮಾಡಿರ್ತಾಳೆ.
ಸೂಪರ್ ಮಾಡಿದಳಲ್ಲ ಅದಕ್ಕೆ ಕೊಡ್ಬೇಕಣಪ್ಪ. ಸೂಪರ್ ಆಗೈತೆ. ಎಲ್ಲರೂ ಸ್ವೀಟ್ ಮಾಡಿದ್ದಾರೆ, ಆದ್ರೆ ಇವಳು ಮಾತ್ರ ಖಾರ ಮಾಡಿದ್ದಾಳೆ. ಗ್ರೇಟ್. ಹೌದು, ಇನ್ನೊಂದು ಸ್ವೀಟ್ ಮಾಡಿದ್ಯಾ ನೀನು? ಓಕೆ ಓಕೆ ಓಕೆ. ಚೆನ್ನಾಗಿದೆ ಚೆನ್ನಾಗಿದೆ. ಇಡ್ಕ ಅದ್ನೇ ನೀನೇ ಇಡ್ಕ. ಈಚೆ ಬಸ್ ಫುಲ್ ಸೂಪರ್ ಮಾಡಿದಾಳೆ. ನಾನೆಲ್ಲ ತಿಂದ್ಬಿಡ್ತೀನಿ. ಮೋಕೋಗೆ ಏನು ಕೊಡೋದಿಲ್ಲ ನಾನು. ಓಕೆನಾ ಮೋಕೋ? ಥ್ಯಾಂಕ್ ಯು. ಪ್ರೆಸೆಂಟಿಂಗ್ ಚಾರ್ವಿ. ಅದು ಮೂರ್ ಡಿಶ್. ಸಾರಿ, ಮೂರ್ ಅಲ್ಲ, ನಾನ್ ಬರೀ 2 ಮಾಡೋಣ ಅಂತ ಹೇಳಿದ್ದು. ಇದ್ರದ್ದು ಡೋ ಇರುತ್ತಲ್ಲ, ಅದು ಉಳ್ಕೊತು, ಅದಕ್ಕೆ ಇದ್ ಮಾಡ್ತೀನಿ. ನೈಸ್ ನೈಸ್. ಕ್ರಿಯೇಟಿವ್ ಚಾರ್ಜ್. ಯಾವ ಟೇಸ್ಟ್ ಮಾಡ್ಲಿ ಫಸ್ಟ್? ನಿಮ್ಗಿಷ್ಟ. ಸ್ವೀಟ್ ಇಂದನೇ ಹೋಗಿಯತ್ತೆ. ಮೇನ್ ಡಿಶ್ ಚಾಕೋಲೇಟ್ ಟ್ರಫಲ್. ಬೇಕಮ್ಮ ನಿಂಗೆ? ತಿಂಡಿ ಬೇಕಾ? ಬಾ ಕೊಡ್ತೀನಿ. ಬಾ ಹಿಂದೆ ಬರ್ತಾನೆ ನೋಡ್ಕೊಳ್ಳೋ. ಬಾ ಬಾ. ಚೆನ್ನಾಗಿ. ಅಕ್ಕ ತಂಗಿ ಇಬ್ರು ಚೆನ್ನಾಗಿ ತಿನ್ಸಿ ಅಪ್ಪಗೆ. ಅವ್ನ್ ಬಾಯ ನೀರು ಇದು ಚೆನ್ನಾಗಿದೆ, ಅದಕ್ಕೆ ನಾನು ಇನ್ನೊಂದು ಸ್ಪೂನ್ ತಗೋತೆ. ಹಾಕ್ಬಿಟ್ಟೆ ಕುಡ್ಲು ಅಂತ. ಸೂಪರ್. ಮೂರು ಡಿಶು ಸೂಪರ್ ಆಗಿದೆ. ಸೊ ಚಾರಿದು ಈಸ್ಕೊಂಡ್ಬಿಡ. ಮೋಹನ್ ನಿಂಗೆ ಕೊಡ್ತೀನಿ. ಫಸ್ಟ್ ಮೇನ್ ಡಿಶ್ ಚಾಕೋ ಟ್ರಫಲ್ ಟೇಸ್ಟ್ ಮಾಡ್ತಾ ಇದೀನಿ ಫಸ್ಟ್. ಸಾಕು, ಇವತ್ತು ಜಾಸ್ತಿ ಆಗ್ಬಿಟ್ಟೆ ಸ್ವೀಟ್ ತಿಂಡಿ. ಮೋಕ್ಷಕ್ಕ ನೋಡಿ ಕೊಡದೆ ತಿಂತಾವಳೆ. ಪಾಪ ಕ್ಯಾಮ್ರಾಮನ್ಗೆ ಬಾಯಲ್ಲಿ ನೀರು ನೆಕ್ಸ್ಟ್ ಆಗ್ಬಿಡೋಣ. ಅಯ್ಯೋ, ಎಲ್ಲ ತಿನ್ಬಿಟ್ನಾಳು. ನೀನ್ ಕೊಡ್ತಿದ್ನ ಹಂಗಂದಿದ್ರೆ. ಈರುಳ್ಳಿ ಜಾಸ್ತಿ ಹಾಕು. ಇದೇನು 3 ಸ್ಪೂನ್ ತಿಂದಿದ್ಯಾ? ಚೆನ್ನಾಗೈತೆ. ಚೆನ್ನಾಗಿದೆ ಅಂತ ಟೇಸ್ಟ್ ನೋಡ್ಬಿಟ್ಟು ಹೇಳೋದ್ರೆ ನೀನ್ ನೋಡಿದ್ರೆ ಇರೋದನ್ನ ಖಾಲಿ ಮಾಡ್ತಾ ಚೆನ್ನಾಗಿದೆ. ಲೇಸ್ ಚಿಪ್ಸ್ ಫ್ಲೇವರ್ ಚೆನ್ನಾಗಿದೆ ಆಕ್ಚುಲಿ. ಇಷ್ಟ ಆಯ್ತಾ ಮಗ್ನ? ಸೊ ಚಾರ್ವಿ ಓವರ್ ಆಲ್ ಗುಡ್. ಕೊಡು, ನೀನ್ ಒಬ್ನೇ ತಿನ್ಬಿಡು, ನಾವು ಟೇಸ್ಟ್ ನೋಡಿ ಹೇಳೋಣ. ಪಾಪ ನಮ್ಮ ಹುಡುಗಿ ಹೆಂಗ್ ಮಾಡಿದಾಳೆ ಅಂತ ಎಲ್ಲ ಹಾಕಿ ಬಾಯಲ್ಲಿ ನೀರ್ ಬರಂಗೆ. ಸೂಪರ್ ಆಗಿದೆ. ಆಯ್ತಾ? ಇದು ಸ್ವೀಟ್ ಆಯ್ತು. ಹೆಂಗ್ ಮಾಡಿದಾಳೆ ಅಂತ ಡಬ್ಬ ಇಟ್ಕೋ, ಡಬ್ಬ ಅಲ್ಲಿ ಡಬ್ಬ. ಚೆನ್ನಾಗಿ ಮಾಡೋಳ, ಸೂಪರ್ ಮಾಡೋಳ. ನಾವು ಇನ್ನೊಂದು ಸ್ಪೂನ್ ತಿಂತೀನಿ. ಪಾಪ ಚಾರ್ವಿಗಿರ್ಲಿ. ಅಲ್ಲ, ನನ್ನ ತಿಂತ ಇದೆ ಅಂದ್ಬಿಟ್ಟು ನಾನೇ ತಿಂತ ಇರೋದು ನೋಡಿ. ಸೂಪರ್ ಆಗಿದೆ, ಸೂಪರ್ ಆಗಿದೆ. ಸೊ ಇಲ್ಲೇನು ಚಾಕ್ಲೇಟ್ ಡೆಕೋರೇಷನ್ ಮಾಡಿದ್ದಾಳೆ. ಸೂಪರ್ ಆಗಿದೆ. 3 ಮಾಡಿದ್ದಾರೆ. ಸೊ ಅವ್ರಿಗೆ 10ಗೆ 10. ಎಲ್ರಿಗೂ ನಾನು ಒಬ್ರಿಗೆ ಅಂತ ಹೇಳಿದೆ. ಇಲ್ಲ, ನಾನು 3 ಜನಕ್ಕೂ ಕೊಟ್ಟಿದ್ದೀನಿ. ಹಂಗಾರೆ ನೀನ್ ದುಡ್ಡು ಕೊಡ್ಬೇಕು, ನನ್ಗೆ ಅವ್ರಿಗೆ ಗಿಫ್ಟ್ ಕೊಡ್ಬೇಕಿಲ್ಲ. ಓಕೆ. ಸೊ ಓವರ್ ಆಲ್ ಎಲ್ರು ಚೆನ್ನಾಗ್ ಮಾಡಿದ್ರು. ಮೋಕ್ಷನ್ ಇನ್ನ ಒಂದ್ ಬ್ಯಾಲೆನ್ಸ್ ಇದೆ, ಅದು ನೈಟಿಗೆ ಅವ್ರ ಅಪ್ಪ ಬಂದ್ಮೇಲೆ ಕೊಡ್ತಾಳಂತೆ. ನಾವು ಕಾಯ್ತಾ ಇರ್ತೀವಿ ಅಲ್ಲಿವರೆಗೂ. ಕ್ಯೂರಿಸಿಟಿ ಇದೆ ಅವಳು ಏನ್ ಮಾಡಿದಾಳೆ ಅಂತ ನಮ್ಗೆ ಈಗ ಕ್ಯೂರಿಯಾಸಿಟಿ. ಸೊ ಈಗ ಅತ್ತನ್ ಕೇಳೋಣ ಓವರ್ ಆಲ್ ಹೆಂಗಿತ್ತಂತ. ಓವರ್ ಆಲ್ 3 ಜನದ ಎಫರ್ಟ್ ಚೆನ್ನಾಗಿದೆ.
ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟು ಅಷ್ಟೇ ಚೆನ್ನಾಗಿದೆ, ಪ್ರೆಸೆಂಟೇಶನ್ ಚೆನ್ನಾಗಿದೆ, ವೆರಿ ಗುಡ್. ಸೊ ಈಗ ನಾವು 3 ಜನದು ಚೆನ್ನಾಗಿತ್ತು, ಯಾರಿಗೆ ಇವಾಗ ಗಿಫ್ಟ್ ಕೊಡ್ಬೇಕು ಅನ್ನೋದೇ ಯೋಚನೆ ಆಗಿರೋದು. ನಮ್ಮ ಆಂಟಿ ಹೇಳ್ದಂಗೆ ಅತ್ತೆ ಏನ್ ಹೇಳ್ತಾರೆ ಕೇಳ್ಕೊಳ್ಳೋಣ. ಆಲ್ ಆರ್ ಈಕ್ವಲ್. ಸೊ 3 ಜನಕ್ಕೂ ಒಂದೊಂದು ಏನಾದ್ರು ತಂದು ಕೊಡ್ಬೇಕು ಅಂತ ಗಿಫ್ಟ್ ಅಷ್ಟೇ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ನೀವು ಟ್ರೈ ಮಾಡಿ, ರೆಸಿಪಿನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.